ಈಗ ಟೈಮು 10 ಗಂಟೆ. ನಾವು ಸರ್ಚೂನಲ್ಲಿದ್ದೀವಿ ಇವಾಗ. ನೈಟ್ ಏನಪ್ಪ ಆಗಿತ್ತು ಅಂತಂದರೆ ಸರ್ಚೂನಲ್ಲಿ -4 ಡಿಗ್ರಿಗೆ ಹೋಗ್ಬಿಟ್ಟಿತ್ತು. ಚಳಿ ತಡೆಯೋಕ್ಕಾಗಿಲ್ಲ. ನಾನೇನು ಮಾಡಿದ್ದೆ ಅಂತಂದರೆ ಸ್ನೋ ಬಂದರೆ ಯಾವ ಥರ ಗೇರ್ಸ್ ಇಸ್ಕೋಬೇಕು ಮತ್ತು ಮಳೆ ಬಂದರೆ ಯಾವ ಥರ ಗೇರ್ಸ್ ಇಸ್ಕೋಬೇಕು ಅನ್ನೋದ್ರ ಬಗ್ಗೆ ರೆಡಿಯಾಗಿದ್ದೆ ಫುಲ್ಲು. ಅದನ್ನು ಚಳಿಗೆ ಏನು ಮಾಡ್ಕೋಬೇಕು, ಉಲ್ಲನ್ ಬಗ್ಗೆ ಉಲ್ಲನ್ ಐಟಮ್ ಬಗ್ಗೆ ಏನಾದ್ರು ತೊಗೊಳೋಕ್ಕೆ ಮರ್ತಿದ್ದೆ. ಸೊ ಇಲ್ಲಿ ನೈಟು ಚಳಿಗೆ ಫ್ರಿಜ್ ತೆಗೆದು ಒಳಗಡೆ ಕುಣಿಸ್ದಂಗೆ ಇತ್ತು ಗುರು. ಆಗಲಿಲ್ಲ ತಡ್ಕೊಳ್ಳೋಕ್ಕೆ. ಲಾಹುಲ್ ಸ್ಪಿತಿ ಪೊಲೀಸ್. ಇವ್ರು ನಮ್ಮ ಕ್ಯಾಪ್ಟನ್ ನೈಮಾ ಅಂತ. ಹೋಗೇನೋ ತೋರ್ಸೋಕೆ ಹೋಗಿದ್ದಾರೆ. ಅವ್ರ ಹೆಸಂದರೆ ಮುಂದಕ್ಕೆ ಹೊರಡ್ತೀವಿ. ಬಟ್ ನಾನು ಸಿಕ್ಕಾಪಟ್ಟೆ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದೆ. ಚಳಿ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಇಮಿಡಿಯೇಟ್ ಗ್ಲೌಸ್ ಹಾಕ್ಕೊಬಿಡ್ತೀನಿ ಗ್ಯಾಪಲ್ಲಿ. ಆಕ್ಸಿಜನ್ ಲೆವೆಲು 40, 45, 50, 52, ಬಿಲೋ 60 ಮೇಲೆ ಹೋಗಲೇ ಇಲ್ಲ ಇವತ್ತು. ನೆನ್ನೆ ರಾತ್ರಿ 44, 45, 46 ಹೋದಾಗಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗೋಗಿತ್ತು. ಅಮೃತಾಂಜನೆಲ್ಲ ಹಚ್ಕೊಂಡು ಡೀಪ್ ಬ್ರೀತ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದ್ರೂ ಸಾಥ್ ಕೊಡ್ತಾಯಿಲ್ಲ. ನಾವು ಈ ಥರ ಜಾಗದಲ್ಲಿ ಸಿಚುವೇಷನ್ನಲ್ಲಿ ಗೊತ್ತಾಗುತ್ತೆ ನಮ್ಮದು ಸ್ಟ್ಯಾಮಿನಾ ಏನು, ಇಮ್ಯುನಿಟಿ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಈಗ ಗೊತ್ತಾಗುತ್ತೆ. ಯಪ್ಪ ಭಯಂಕರ ಕಷ್ಟ ಆಗಿತ್ತು. ಬೆಂಗಳೂರಲ್ಲಿ ಅಯ್ಯಪ್ಪ ಮಾತಾಡೋಕ್ಕೆ ಆಯ್ತಿಲ್ಲ. ಬೆಂಗಳೂರಲ್ಲಿರೋವಾಗ ನೀನು 2 ಕ್ವಾರ್ಟ್ರ್ ಎಣ್ಣೆ ಹೊಡಿತೀಯಾ, ನೀನು 3 ಕ್ವಾರ್ಟ್ರ್ ಎಣ್ಣೆ ಹೊಡಿತೀಯಾ ಅನ್ನೋದಾಗಲ್ಲ ಸ್ಟ್ಯಾಮಿನಾ ಇರೋದು. ಈ ಥರ ಜಾಗದಲ್ಲಿ ಬಂದು ಸರ್ಕಸ್ ಮಾಡ್ತಿದ್ದೀವಲ್ಲ, ಇಲ್ಲಿ ಬೇಕಾಗಿರೋದು ಸ್ಟ್ಯಾಮಿನಾ. ಅಯ್ಯಪ್ಪ ಸಖತ್ ಕಷ್ಟ ಆಗ್ತಾಯಿದೆ. ನಾವಿವಾಗ 15,000 ಎತ್ತರದಲ್ಲಿ 15,000 ಅಡಿ ಎತ್ತರದಲ್ಲಿದ್ದೀವಿ. ಏನೋ ಮಾತಾಡ್ತಾಯಿದ್ದೀನಿ, ಕರೆಕ್ಟಾಗಿ ಗೊತ್ತಾಗ್ತಾನೇ ಇಲ್ಲ. ಅದಕ್ಕೆ ಸ್ವಲ್ಪ ಬಿಟ್ಟು ಮಾತಾಡ್ತೀನಿ ಆಮೇಲೆ. ಓಕೆ. ನೀರೆಲ್ಲ ಐಸ್ ಆಗಿಬಿಟ್ಟೈತೆ, ಫ್ರೀಜ್ ಆಗಿಬಿಟ್ಟಿದೆ. ಈಗ ಹೋಯ್ತವ್ರು ನೋಡಿ. ಇವರು ನಮ್ಮ ಕನ್ನಡದವರು, ಡಾಕ್ಟ್ರು, JP ನಗರದಲ್ಲಿ ಇರೋದಂತೆ. ಅವರು ಕೂಡ ಬೆಂಗಳೂರಿಂದ ಓಡಿಸ್ಕೊಂಬಂದಿದ್ದಾರೆ ಗಾಡಿನ. ಹಿಮಾಲಯನ್ 450 ಅವ್ರದ್ದು, ಆಲ್ ನ್ಯೂ ಹಿಮಾಲಯನ್. ನಾನು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ ಈ ಗಾಡಿ ತೊಗೊಂಡು ಅದನ್ನು ನೋಡಿದ್ಮೇಲೆ. ಆ್ಯಕ್ಚುಲಿ ಶರ್ಫಾ ಇಂಜಿನ್ ಬಂದ್ಬಿಟ್ಟು ಚೆನ್ನಾಗಿದೆ ಅಂತ ಎಲ್ಲ ಕಡೆ ರಿವ್ಯೂ ಇದೆ. ಬಟ್ ಫಸ್ಟ್ ಬ್ಯಾಚ್ ಆಫ್ ಗಾಡಿಯಲ್ಲಿ ತುಂಬ ಪ್ರಾಬ್ಲಮ್ಗಳು ಕೇಳಿ ನಾನು ಬುಕ್ ಮಾಡೋಕ್ಕೆ ಹಿಂದೆ ಮುಂದೆ ನೋಡಿದೆ. ಮನಾಲಿಗೆ ಬರೋ ದಿನ ಆಲ್ಮೋಸ್ಟ್ 250 kg ಲೋಡ್ ಮಾಡಿದ್ದೀನಿ. ಆಲ್ಮೋಸ್ಟ್ 145ವರೆಗೂ ನಾನು ಬಂದೆ ಬರೋವಾಗ ಹೈವೇನಲ್ಲಿ. ಬಟ್ ಒನ್ಸ್ ನಾನು ಈ ಥರ ಟೆರನ್ಗೆ ಎಂಟ್ರಿ ಆಗೋದು ನೋಡಿ, ಇವಾಗ ಈ ಟೆರನಲ್ಲಿ ನಾನು 100 ಹೋಗೋಕ್ಕಾಗಲ್ಲ. 50, 60, 70, 80 ಅದು ಈ ಥರ ರೋಡ್ ಚೆನ್ನಾಗಿದ್ದಾಗ. ನೆನ್ನೆ ಅಂತೂ
20-30 ಯಪ್ಪ. ನಿನ್ನೆ ರೋಡ್ ನೋಡಿ ಹೆಂಗೆ ಬೇಜಾರಾಗೋಗಿತ್ತು ಅಂದರೆ ನನಗೆ ಲಡಾಖ್ ಟ್ರಿಪ್ ಬೇಕಾ ಅನ್ನೋಷ್ಟು ಬೇಜಾರಾಗೋಗ್ಬಿಟ್ಟಿತ್ತು. ಅದಾದಮೇಲೆ ಸ್ವಲ್ಪ ಹೆಂಗೋ ಪಿಕಪ್ ಆಗಿ ಚೇತರಿಸ್ಕೊಂಡು ನೈಟ್ ಫುಲ್ಲು ಖರಾಬಾಗೋಗಿತ್ತು ಸಿಚುವೇಶನ್. ಮಾತ್ರ ಆಕ್ಸಿಜನ್ ಲೆವೆಲ್ 40 ಹೋಗ್ಬಿಟ್ಟಿತ್ತು ನಂದು. ತಗೊಂಡು ನನ್ನ ಮಗಂದು ವಿಸ್ಕಿ ಬ್ರಿಡ್ಜ್ ಅಂತ ಇದು. ಅಲ್ಲಿಂದ ಈ ಬ್ರಿಡ್ಜ್ವರೆಗೂ ಚೆನ್ನಾಗೇ ಇದ್ದಪ್ಪ. ವಿಸ್ಕಿ ಬ್ರಿಡ್ಜ್ ಆದಮೇಲೆ ನನ್ನ ಮಗಂದು ರೋಡ್ಗಳು ವಿಸ್ಕಿ ಹೊಡೆದೆಲ್ಲ ಕುಸ್ದೋಗ್ಬಿಟ್ಟವೆ. ರೋಡು ಚಿಕ್ಕದಾಯಿತು ಇಲ್ಲಿಂದ. ರೋಡ್ ಕಂಡೀಷನ್ ಅಂತೂ ಸಿಕ್ಕಾಪತ್ತೆ ವರ್ಸ್ಟ್ ಆಗಿದೆ ಈ ಕಡೆ ಸೈಡು. ಅಕಸ್ಮಾತ್ ತಪ್ಪಿ ಆ ಕಡೆಯಿಂದ ಯಾವ್ದಾರ ಒಂದು ಕಾರ್ ಬಂದರೆ ಲೆಫ್ಟ್ಗೆ ಹೋಗ್ತೀನಿ, ಲಾರಿ ಬಂದ್ಬಿಟ್ರೆ ಗಾಡಿ ಓಡಿಸೋದಕ್ಕೂ ಗಾಡಿ ಈ ಥರ ಎಳೆದಾಡೋದಕ್ಕೂ ಶಕ್ತಿ ಬೇಕು ಗುರು. ಫಸ್ಟ್ ಏನು ಗೊತ್ತಾ, ಆಫ್ ರೋಡಲ್ಲಿ ಗಾಡಿ ಓಡಿಸೋದಕ್ಕೆ ಸ್ಕಿಲ್ ಕಲಿಬೇಕು ನಾವು. ಸ್ಕಿಲ್ ಇದ್ದರೆ ನಾವು ಹೆಂಗೆ ಬೇಕಾದ್ರೂ ಓಡಿಸ್ಬೋದು. ನೋಡೋಣ ಇರಿ, ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಈ ಗಾಡಿನ ಕೊಟ್ಬಿಟ್ಟು ಹಿಮಾಲಯನ್ 450 ಇಸ್ಕೊಬಿಡಮ್ಮ. ನೋಡಿ, ಈ ಥರ ಲಾರಿ ಬಂದ್ಬಿಟ್ರೆ ಒಂಥರ ಫುಲ್ ಎಲ್ಲ ಭಯ ಆಗ್ಬಿಡುತ್ತೆ. ದೊಡ್ಡ ದೊಡ್ಡ ಲಾರಿಗಳೇ ಬರ್ತಾವೆ ಗುರು ಮೇಲಿಂದ, ಹುಷಾರಾಗಿ ಹೋಗಬೇಕು. ನೋಡಿ, ಒಬ್ಬೊಬ್ಬರೇ ಹೋದರೆ ಈ ಥರ ಫುಲ್ ಕಂಪ್ಲೀಟ್ ರೋಡ್, ಪೆಥೆಟಿಕ್ ರೋಡ್ ಬಂದಾಗ ನಿಂತ್ಕೊಂಡ್ಬಿಡ್ಬೋದು. ನಾನು ನಮ್ಮ ಮನೆಯೊಳಗಿರೋದ್ರಿಂದ ಸ್ವಲ್ಪ
ಹುಷಾರಾಗಿ ಹೋಗಬೇಕು. ಆ ಲಾರಿಗಳ ಪಕ್ಕದಲ್ಲಿ ಹೆಂಗೆ ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ. ಹೋಗ್ತಾ ಇದ್ದಾರೆ ಎಲ್ಲರೂ, ಬಟ್ ನನಗೆ ಒಂಥರ ನಿಲ್ಲಿಸ್ಕೊಳ್ಳೋಕ್ಕೆ ಭಯ ಆಗ್ತೈತೆ. ನಿಲ್ಲಿಸ್ಕೊಂಬಿಡೋದೆ ಒಳ್ಳೆಯದು ಅಂತ ನಿಲ್ಲಿಸ್ಕೊಂಬಿಟ್ಟೆ. ಯಾಕೆ ಬೇಕು ರಿಸ್ಕು ಅಲ್ಲಿ, ಕಾಲು ಸಡನ್ನಾಗಿ ಮೇಲೆ ಸೀದಾ ಬಿದ್ದರೆ ಮುಗೀತು ಅಲ್ಲಿಂದ. ಈ ಕಡೆ ಲೆಫ್ಟಲ್ಲಿ ಇರ್ಬೋದು, ಬಟ್ ರಿಸ್ಕ್ ಬೇಡ ಅಂತ ಹೇಳಿ ನಾನು ಆ ಕಡೆ ನಿಲ್ಲಿಸ್ಕೊಂಡೆ ಅಷ್ಟೇ.